ಹೆಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ನಾನು ಕನ್ನಡದಲ್ಲಿ ಟ್ಯಾರೋ ರೀಡಿಂಗ್ಸ್ ಮಾಡ್ತೀನಿ. ನೀವು ನನ್ನ ಪ್ರೀತಿಯಿಂದ ಆರ್ಯ ಅಂತ ಕರಿಬೋದು ಅಥವಾ ಪೂಜಾ ಅಂತ ಕೂಡ ಕರಿಬೋದು. ಸೊ ಇವತ್ತಾಗಿ ನಾನೊಂದು ಸಿಂಪಲ್ಲಾಗಿ ಎಸ್ ಆರ್ ನೋ ಅನ್ನೋದನ್ನು ನೋಡೋಣ. ಎಸ್ ಬಂದರೆ ಖುಷಿನೇ, ನೋ ಬಂದಿಲ್ಲ ಅಂದರೆ ಏನು ಮಾಡಬೇಕು ಹೇಳಿ ದೇವರೇ, ಹೇಳಿ ಪ್ರಕೃತಿ, ನಾನೇನು ಮಾಡಬೇಕು? ಉತ್ತರ ನೋ ಅಂತಿದೆ, ಬಟ್ ಹಣೆ ಬರದಲ್ಲಿ ಏನು ನಮ್ಗೆ ಗೊತ್ತಿಲ್ವಲ್ಲ. ಸ್ವಲ್ಪ ದೇವರು ಚಾನ್ಸ್ ಕೊಟ್ಟಿರ್ತಾರಲ್ವ, ನಿನ್ನ ಕತೆ ನೀನೇ ಬರ್ಕೋ ಒಂದು ಸ್ವಲ್ಪ ಅಂತ. ಸೊ ಬನ್ನಿ ಹಾಗಿದ್ರೆ ನೋಡೋಣ. ಎಸ್ ಆರ್ ನೋ, ನಿಮ್ಮದೇನೇ ಪ್ರಶ್ನೆ ಇದ್ರೂ ಮನಸ್ಸಲ್ಲಿ ಒಂದು ಸತಿ ಹೇಳ್ತಾ ಇರಿ, ಅದೇ ರಿಪೀಟ್ ಮಾಡ್ತಾನೆ ಇರಿ ಮನಸ್ಸಿನಲ್ಲಿ. ಸಿಹಿ ಸುದ್ದಿ ಅಂತ ಬಂತು ಚಾನಲಿಂಗು. ಮೊದಲನೇ ಪದ ಸಿಹಿ ಸುದ್ದಿ. ಯಾರ್ದೋ ಒಬ್ಬರು ಮನೆಯಲ್ಲಿ ಒಂದು ಸಿಹಿ ಸುದ್ದಿ ಅಂತ ಬರುತ್ತೆ. ಅದು ಯಾವ ರೀತಿಯೂ ಆಗಿರ್ಬೋದು, ಬಟ್ ನಾನು ಹೇಳ್ತಿರೋದು ಮದುವೆ, ಮಗು, ಏನೋ ಒಂದು ಒಟ್ಟಿನಲ್ಲಿ ತುಂಬ ಖುಷಿ, ಒಂಥರ ಹಬ್ಬದ ಊಟ ಥರ. ಒಳ್ಳೆಯದಾಗಲಿ, ಹೀಗೆ ಇರಿ ಯಾವಾಗಲೂ. ಸಿಹಿ ಸುದ್ದಿ. ಆಮೇಲೆ ಇದು ನಿಮ್ಮ ಶಫಲಿಂಗ್ ಚೆನ್ನಾಗಾಯಿತು. ಸೊ ಒಮ್ಮೆ ನಿಮ್ಮ ಕ್ವೆಶನ್ನ ಫೈನಲಾಗಿ ಈ ಕಾರ್ಡ್ ನೋಡ್ಕೊಂಡು ಒಂದು ಸತಿ ಮನಸ್ಸಲ್ಲಿ ಹೇಳಿ. ಓಕೆ, ಸೊ ಸಾಕು ಅನಿಸುತ್ತೆ ಟೈಮು. ಬನ್ನಿ ಹಾಗಿದ್ದರೆ ನಿಮ್ಮ ಸಿಹಿ ಸುದ್ದಿ ಅನ್ನೋದು ಏನು ಅದು ಆಗುತ್ತೆ. ಸಿಹಿ ಸುದ್ದಿ ಅಂದರೆ ಆಗೋದೇ ಅಲ್ವಾ? ಆಫ್ಕೋರ್ಸ್ ಎಸ್, 100% ಎಸ್ ಆಗೇ ಆಗುತ್ತೆ. ಸರಿ, ಇದು ನಿಮ್ಮ ಪಿತೃಯಿಂದ ಬರ್ತಿರೋಂತಹ ಒಂದು ಆಶೀರ್ವಾದ. ಓಕೆ, ಇನ್ನೂ ನೋಡೋಣ. ನಿಮ್ಮ ಉತ್ತರ ಸಿಹಿ ಸುದ್ದಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಸೊ ಇದ್ರ ಪ್ರಕಾರ ನೀವು ತುಂಬ ಫೋಕಸ್ಡ್ ಆಗಿದ್ದೀರಾ. ಇದು ಒಂದು ಫಲ, ನಿಮ್ಮ ನಿಯತ್ತು ಮತ್ತು ನಿಮ್ಮ ಆಸೆಗಳನ್ನ ಫಾಲೋ ಮಾಡಿದ್ದಕ್ಕೆ. ಬೇರೆಯವ್ರು ಯಾರೋ ಹೇಳಿದ್ದಕ್ಕೋಸ್ಕರ ಅಂತ ಬೇರೆಯವ್ರು ಯಾರ್ದು ಇನ್ಫ್ಲುಯೆನ್ಸ್ ಇಲ್ಲ ಅಂತ ಬಂತು. ಅದನ್ನು ಇನ್ಫ್ಲುಯೆನ್ಸ್ ಮಾಡ್ದಿರ ನೀವೇ ಕಷ್ಟಪಟ್ಟು ಒಂದು ಸ್ಪಿರಿಚುವಲ್ ರೀತಿಯಲ್ಲಿ ಅದನ್ನು ನಿಮ್ಮ ಕೆಲಸನೇ ದೇವರು ಅಂತ ನೋಡ್ಕೊಂಡು ಮಾಡಿದ್ದಕ್ಕೆ ಇದೊಂದು ಬ್ಲೆಸ್ಸಿಂಗ್ ಅಂತ ಬರ್ತಿದೆ. ಇದೊಂದು ಸಿಹಿ ಸುದ್ದಿ ಅನ್ನೋದು ನಿಮಗೆ ಒಂದು ಗಿಫ್ಟ್ ಥರ. ಸೊ ಇದ್ರ ಮೂಲಕ ನೀವು ಇಲ್ಲಿ ಇದು ಕಾಯಿನ್ ಇರೋದ್ರಿಂದ 100% ನೀವು ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ನಿಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಂಥ ಶಕ್ತಿ ಇದೆ. ಅದಕ್ಕಾಗಿ ಇದೊಂದು ದೊಡ್ಡ ಸಿಹಿ ಸುದ್ದಿ ಬರ್ತಿದೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಅಬಂಡೆನ್ಸ್, ಈ ಸಿಹಿ ಸುದ್ದಿಯಿಂದ ನೀವು ತುಂಬ ಅಬಂಡೆನ್ಸ್ನಲ್ಲಿ ಇರ್ತೀರ ತುಂಬ. ಮತ್ತು ನಿಮ್ಮ ಇಂಟ್ಯೂಷನ್ ಮತ್ತು ಕೆಲಸ ಮತ್ತು ಹೈಲಿ ಸಕ್ಸೆಸಿವ್ ಪರ್ಸನ್ ಕೂಡ ಆಗ್ತೀರ. ಆ್ಯಂಡ್ ನಿಮ್ಮ ಈ ಸಕ್ಸಸ್ ನೀವು ಬೇಡ ಅಂದ್ರೂ ಜೋರಾಗಿ ಕಾಣುತ್ತೆ. ಸೂರ್ಯನ ಥರ, ಇಲ್ಲಿ ಸೂರ್ಯ ಥರ ಕಾಣಿಸ್ತಿದೆ ಅಲ್ವಾ? ಈ ಸೂರ್ಯ ಥರ ನಿಮ್ಮ ಸಕ್ಸಸ್ ಎಲ್ರಿಗೂ ಕಾಣುತ್ತೆ. ನಿಮ್ಮ ಮನೇಲಿ ನಿಮ್ಮ ತೋಟದಲ್ಲಿ ಯಾವಾಗಲೂ ಹಣ್ಣು ಇರುತ್ತೆ. ಇದು ಯಾವ ಥರ ಚಾನಲಿಂಗ್ ಇದು? ಈ ಥರ ಬಂತು. ನಿಮ್ಮ ತೋಟದಲ್ಲಿ ಮರ ಇರುತ್ತಲ್ವ, ಆ ಮರದಲ್ಲಿ ಹಣ್ಣು ಸದಾ ಇರುತ್ತೆ. ಇದೊಂದು ಎರಡನೇ ಮೆಸೇಜು. ಆಮೇಲೆ ಇನ್ನೊಂದು ಬರ್ತಿದೆ ಮೆಸೇಜ್. ಓಕೆ, ನೀವು ರಾಜನ ಥರ ಇದ್ರೂ ಅಥವಾ ಒಂದು ಬಾಸ್ ಥರ ಇದ್ರೂ, ಮನೆಯಲ್ಲಿ ಎಲ್ಲರಿಗಿಂತ ದೊಡ್ಡವರಾಗಿದ್ದರೂ ಕೂಡ ನೀವು ಅದ್ರದ್ದು ಅಹಂ ತಗೊಂಡಿಲ್ಲ. ನೀವು ಹೇಳಿದ್ರಿ, ಅವರೇನು ಹೇಳ್ತಾರೋ ಅದ್ರದ್ದು ಅಭಿಪ್ರಾಯನೂ ಕೇಳಿಸ್ಕೊಂಡ್ರಿ. ಸೊ ಇದಕ್ಕೆ ಕನೆಕ್ಷನ್ ಆಗಿ ನಿಮ್ಮ ಪಿತೃಗಳಿಗೆ ತುಂಬ ಖುಷಿಯಾಗಿ ಕಷ್ಟ ಸುಖನ ಒಟ್ಟಿಗೆ ಫೇಸ್ ಮಾಡಿರೋದ್ರಿಂದ, ಕೂತಿ ಮಾತಾಡಿ ವಿಚಾರನ ಸಾಲ್ವ್ ಮಾಡಿದ್ರಿಂದ ನಿಮಗೆ ಇದು ಈ ಸಿಹಿ ಸುದ್ದಿ ಬರ್ತದೆ. ಇದೊಂಥರ ನಿಮ್ಮ ಪಿತೃಗಳದ್ದು ಆಶೀರ್ವಾದ. ಮತ್ತು ಈ ಒಂದು ಸಿಹಿ ಸುದ್ದಿಯಿಂದ ನಿಮ್ಮ ಪಿತೃಗಳಿಗೆ ಶಾಂತಿ ಸಿಗುತ್ತೆ. ಎಸ್ಪೆಷಲಿ ಒಬ್ಬರು ತಾತ ಅಂತ ಬಂತು. ಯಾರೋ ಒಬ್ರದ್ದು ನಿಮ್ಮ ತಾತಗೆ ಸ್ಪೆಷಲಿ ಮೋಕ್ಷ ಸಿಗುತ್ತೆ, ಮುಕ್ತಿ ಅಂತ ಬಂತು. ನಾನು ಮೋಕ್ಷ ಅಂದರೆ ಮುಕ್ತಿ ಸಿಗುತ್ತೆ. ಚೆನ್ನಾಗಿದೆ. ವಾವ್. ಈ ಸಿಹಿ ಸುದ್ದಿ ಯಾವ ರೀತಿಯಲ್ಲಿ ಬರುತ್ತೆ ಏನಾದರೂ ಹೇಳೋಕ್ಕಾಗತ್ತಾ? ನನಗೆ ತುಂಬ ಖುಷಿ ಆಗ್ತದೆ. ಸಿಹಿ ಸುದ್ದಿ ಅಂದರೆ, ಪಿತೃ ಶಾಂತಿ ಅಂದರೆ. ನೋಡಿ, ಮಳೆ ಬೇರೆ ಬರ್ತಿದೆ. ಸಿಹಿ ಸುದ್ದಿ ನನಗೆ ವಾವ್.
ನನಗೆ ಎಷ್ಟು ಖುಷಿ ಆಗ್ತಿದೆ. ನಿಜವಾಗ್ಲೂ ನಿಮ್ಗೆಲ್ರಿಗೂ ತುಂಬ ದೊಡ್ಡ ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ಸೊ ಈ ಸಿಹಿ ಸುದ್ದಿ ಸೇಮ್ ಅದೇ ಕಾರ್ಡು ನೋಡಿ, ನಾನು ನಿಮ್ಮ ಮುಂದೆ ಶಫಲ್ ಮಾಡಿದ್ದೀನಿ. ಸೊ ಇದೇ ಅವರ ಆನ್ಸರ್ ಅಂತ ಹೇಳ್ತಾರೆ. ಇದೇ ನಿಮ್ಗೆ ಗೊತ್ತಾಗಬೇಕಾಗಿರೋದು. ಎಲ್ಲ ಸಿಹಿ ಸುದ್ದಿನೂ ಇವಾಗಲೇ ನನ್ನ ಕೈಲಿ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಿಂದ ನಿಮಗೆ ತುಂಬ ದೊಡ್ಡ ಲಾಭ, ದೊಡ್ಡ ಖುಷಿ. ನಾನು ಏನೇನು ಚಾನಲ್ ಮಾಡಿ ಹೇಳಿದ್ನಲ್ಲ ಮೆಸೇಜು, ಅದನ್ನ ಪುನಃ ಬೇಕಿದ್ರೆ ಹಿಂದೆ ಹೋಗಿ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಆಮೇಲೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಕನ್ನಡದಲ್ಲಿ ಟ್ಯಾರೋ ರೀಡಿಂಗ್ ಮಾಡ್ತೀನಿ ನಾನು. ರೀಸೆಂಟಾಗಿ ನಾನು ಅಪಾಯಿಂಟ್ಮೆಂಟ್ಸ್ ತೊಗೊಳೋದಕ್ಕೆ ಕೂಡ ಫೇಸ್ ಟು ಫೇಸು, ಝೂಮ್ ಮೂಲಕ, ಆನ್ಲೈನ್ ಮೂಲಕ ಫೇಸ್ ಟು ಫೇಸು ನಾನು PR ರೀಡಿಂಗ್ ಅಂದರೆ ಪರ್ಸ್ನಲ್ ರೀಡಿಂಗ್ ಅಂತಲೂ ನಾನು ತೊಗೊತೀನಿ. ಸೊ ದಯವಿಟ್ಟು ನಿಮ್ಗೆ ಅದು ತೊಗೊಬೇಕಂತ ಅನಿಸಿದೆ, ನಾನು ಇಮೇಲ್ ಅಡ್ರೆಸ್ಗೆ ಒಂದು ಇಮೇಲ್ ಹಾಕಿ ನಾನು ನಿಮಗೆ ನನ್ನ ಫೋನ್ ನಂಬರ್ ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಮೂಲಕ ನಾವು ಮುಂದಕ್ಕೆ ಒಟ್ಟಿಗೆ ಬೆಳೆಯೋಣ. ನಾವು ಮುಂದೆ ಹೋಗೋಣ, ನನ್ನ ಜೊತೆ ಕೈ ಹಿಡ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಮುಂದೆ ಹೋಗೋಣ. ಇದನ್ನು ಹೇಳ್ತಾ ನಾನು ಇಲ್ಲಿ ನನ್ನ ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು, ತುಂಬ ಖುಷಿಯಾಗಿರಿ. ಆ್ಯಂಡ್ ನಮಸ್ಕಾರ, ಬಾಯ್ ಬಾಯ್.